ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕೃಷ್ಣ ಮೃಗಗಳಿಗೆ ಕೊರೋನಾ ರೀತಿಯಲ್ಲಿ ರೋಗ ಬಂದಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಕೃಷ್ಣ ಮೃಗಗಳ ದಾರುಣ ಸಾವು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ಅರಣ್ಯ ಅಧಿಕಾರಿಗಳು ಸಾವಿನ ಬಗ್ಗೆ ನೋಡಿಕೊಂಡು ಬರಲಿಕ್ಕೆ ಹೋಗಿದ್ದಾರೆ. ರಿಪೋರ್ಟ್ ಬರಬೇಕಾಗಿದೆ. ಈಗಾಗಲೇ 31 ಕೃಷ್ಣ ಮೃಗಗಳು ಸಾವಾಗಿದೆ. ರೋಗ ಬಂದಿರಬಹುದು ಅಂತ ಆತಂಕ ಇದೆ. ಕೊರೋನಾ ರೀತಿಯಲ್ಲಿ ರೋಗ ಬಂದಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗ ಆಗಿದೆ. ಈಗಾಗಲೇ ಇಂದು ಬನ್ನೇರುಘಟ್ಟದಿಂದ ನುರಿತ ವೈದ್ಯರು ಬಂದಿದ್ದಾರೆ. ವೈದ್ಯರು ವರದಿ ಕೊಟ್ಟ ಬಳಿಕ ಸರ್ಕಾರ, ಜಿಲ್ಲಾಡಳಿತ ಜನ ಏನ್ ಮಾಡಬೇಕು ಅಂತ ಮಾಡಿದೆ. ಸದ್ಯ ಒಂದ್ ಕಡೆ ಮಾತ್ರ ಆಗಿದೆ. ರಿಪೋರ್ಟ್ ಬಂದ ಬಳಿಕ ಜಿಲ್ಲಾಡಳಿತ ಮತ್ತು ಇಲಾಖೆ ಏನ್ ಮಾಡಬೇಕು ಅದನ್ನ ಮುಂದೆ ಮಾಡ್ತೀವಿ. ಮೊನ್ನೆನೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಹೊಸ ರೋಗ ಇದೆ, ಕಂಡು ಹಿಡಿಯಲಿಕ್ಕೆ ಕಷ್ಟವಾಗುತ್ತೆ. ಅಧ್ಯಕ್ಷ ಬಂದು ಹೇಳಿದ ಮೇಲೆ ಮೃಗಾಲಯಕ್ಕೆ ಸಾಯಂಕಾಲ ನಾನು ಕೂಡ ಹೋಗ್ತೀನಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಯಾವ ಅಧಿಕಾರಿ ಫಾರೆಸ್ಟ್ ಅವ್ರು ಹೋಗಿದ್ದಾರೆ, ಅವ್ರು ನೋಡ್ಕೊಂಡ್ ಬರ್ಲಿಕ್ಕೆ ಚೇರ್ಮನ್ ಹೋಗಿದ್ದಾರೆ. ಅಧಿಕಾರಿಗಳು ಹೇಳಿದ್ರು ಬಂದ್ಮ್ಯಾಗ ಅವರು ಇನ್ನೂ ರಿಪೋರ್ಟ್ ಬರ್ಬೇಕ್ರ. ಅಂದ್ರೆ 31 ಸಾವು ಅದು 31 ಆಗಿದೆ. ಖುಷಿ ಇನ್ನಷ್ಟು ಭಾಳ ಬೇರೆ ಬಂದಿರ್ಬೇಕಂತ ತಕ್ಕಿದ್ದಾರೆ. ಯಾಕಂದ್ರೆ ಅದು ಜಸ್ಟ್ ಲೈಕ್ ಕೊರೋನಾ ಟೈಪ್ ಅಂತ ಹೇಳ್ತಾರೆ. ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗ ಇದೆ ಅಂತ. ಸರ್ ನೋಡಿ, ಹೋಗಿ ಬಂದಾಗೆ ಮತ್ತು ಬಣ್ಣಾರ್ಘಟ್ಟ ಅಲ್ಲಿಂದ ಬೆಂಗಳೂರಿಂದ ಕೂಡ ಎಕ್ಸ್ಪರ್ಟ್ ಬಂದಿದ್ದಾರೆ ಡಾಕ್ಟ್ರು. ಅವ್ರು ರಿಪೋರ್ಟ್ ಕೊಟ್ಟಾಗ ಮುಂದೆ ಏನು ಸರ್ಕಾರ ಮಾಡಬೇಕು, ಜಿಲ್ಲಾಡಳಿತ ಏನು ಮಾಡಬೇಕು ಅದು ನೆಕ್ಸ್ಟ್. ಸರ್ ಜಿಲ್ಲೆಯಲ್ಲಿ ಅಲ್ಲಿ ಅಷ್ಟೇ ಆಗಿರೋ ಅಥವಾ ಬೇರೆ ಬೇರೆ ಕಡೆ ಸದ್ಯಕ್ಕೆ ಅಲ್ಲಿ ಅಷ್ಟೇ ಆಗಿದೆ, ಬೇರೆ ಕಡೆ ಆಗಿಲ್ಲ. ಬಹುಶಃ ಅಲ್ಲಿ ಅಷ್ಟು ಬಂದಿರ್ಬೋದು. ಸೊ ರಿಪೋರ್ಟ್ ಕೊಟ್ಟಾಗ ಇಲಾಖೆಯವರು ಜಿಲ್ಲಾಡಳಿತ ಏನು ಮಾಡಬೇಕು ಒಂದು ಸ್ಟೆಪ್ ಮಾಡ್ತಾರೆ. ಸರ್ ನೀವೇನಾದ್ರೂ ಅಧಿಕಾರಿಗಳ ಸೂಚನೆ ಕೊಟ್ಟಿದ್ರೆ? ನೀವೇನಾದ್ರೂ ಅಧಿಕಾರಿಗಳ ಸೂಚನೆ ಕೊಟ್ಟಿದ್ರೆ? ಸೂಚನೆ ಕೊಟ್ಟು ಮೊನ್ನೆ ಕೊಟ್ಟಿದ್ದೀನಿ, ನೋಡ್ತಿದ್ದಾರೆ ಅವರು. ಯಾಕಂದರೆ ಅದನ್ನು ಹೊಸ ರೋಗ ಇದೆ, ಬಹುಶಃ ಅದು ಕಂಡುಹಿಡ್ಲಿಕ್ಕೆ ಅವ್ರಿಗೆ ಕಷ್ಟ ಇದೆ. ಸೊ ಮುಂದಿದಾಗದಂಗೆ ಪ್ರಿಕಾಷನ್ ಮಾಡಬೇಕು, ಅಷ್ಟು ನಾವು ಮಾಡ್ತೀವಿ. ಜೂ ಕಡೆ ಏನಾದರೂ ಆಮ್ಯಾಗ ಹೋಗ್ತೀನಿ ನಾನು. ಈಗ ಅವ್ರ ಅಧ್ಯಕ್ಷ ಬಂದು ಹೇಳಿದ ಮೇಲೆ ಸಾಯಂಕಾಲ ನಾನು ಹೋಗ್ತೀನಿ. ವೀರೇಶ್ ಬೆಣಚಿನ ಮರ್ಡಿಮಠ, ಕರ್ನಾಟಕ ರಾಜ್ಯ ಮುಖ್ಯಸ್ಥರು, ಟಿವಿ 20 ಕನ್ನಡ, ಬೆಳಗಾವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.